ಇನ್ನು ದೆಹಲಿ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ರಾಜಕೀಯ ಕೂಡ ತುಂಬಾ ಜೋರಾಗಿ ನಡೀತಾ ಇದೆ. ಪ್ರತಿಪಕ್ಷವಾಗಿರುವಂತಹ ಕಾಂಗ್ರೆಸ್ ರಾಷ್ಟ್ರಾದ್ಯಂತ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದೆ. ಇನ್ನು ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಅನೇಕ ಸಚಿವರ ಆದಿಯಾಗಿ ಕಾಂಗ್ರೆಸ್ನ ಶಾಸಕರ ಆದಿಯಾಗಿ ಬಿಹಾರ ಚುನಾವಣೆಗೂ ಕೂಡ ಮೊದಲೇ ಯಾಕೆ ಬಾಂಬ್ ಬ್ಲಾಸ್ಟ್ ಆಯಿತು, ಇದ್ರ ಬಗ್ಗೆ ಸಾಕಷ್ಟು ಅನುಮಾನ ಇದೆ. ಹೀಗಾಗಿ ಬಿಜೆಪಿಯವರೇ ಈ ಒಂದು ಬ್ಲಾಸ್ಟ್ ಅನ್ನ ಮಾಡಿಸಿದಾರಾ ಅನ್ನುವಂಥ ಮಾತನ್ನ ಆಡ್ತಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟನ್ನ ಕೊಡ್ತಾ ಯಾಕೆ ಮತದಾನಕ್ಕಿಂತ ಮೊದಲೇ ನಾವು ಮಾಡಬೇಕು, ಮತದಾನ ಆದ್ಮೇಲೆ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಉದ್ದೇಶನಾ, ನಿಮ್ಮ ಹೇಳಿಕೆ ಸತ್ಯನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಚರ್ಚೆ ಹುಟ್ಟು ಹಾಕಿದೆ. ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದು? ಎಲೆಕ್ಷನ್ ಆದ್ಮೇಲೆ ಇಡಬೇಕಿತ್ತು ನೀನು ಅಂತನಾ ಇವ್ರದ್ದು ಉದ್ದೇಶ? ಅಧಿಕಾರಕ್ಕಾಗಿ ಏನು ಬೇಕಾದರೂ ಬಳಸ್ಕೊಂತಾರೆ, ಏನಾದ್ರು ಮಾಡ್ತಾರೆ. ಕಾಂಗ್ರೆಸ್ಗೆ ಯಾಕೆ ಲಾಭ ಆಗಬಾರ್ದು ಬಾಂಬ್ ಸ್ಫೋಟ? ಸೊ ಇದು ಭದ್ರತಾ ವೈಫಲ್ಯ ಕೂಡ ಆಗ್ತದೆ. ಒಳಗಡೆ ಇರೋಂಥವ್ರೆ ಬಾಂಬ್ ಬಿಡಕ್ಕೆ ಅಂತ ಹೊರಟಾಗ ಮೋದಿಯವ್ರು ಏನ್ ಮಾಡಕ್ಕಾಗುತ್ತೆ? ಬೆಲ್ಗಾಮ್ನ ಕೂಡ ಏನು ಪುಸ್ತಂದಿಲ್ಲ ಟುಸ್ತಂದಿಲ್ಲ. ಪುಲ್ವಾಮಾ ಮುಗೀತು, ರೆಡ್ ಫೋರ್ಟ್ ಮುಗೀತು, ಈಗ ಯಾರೋ ರಾಜೀನಾಮೆ ಬೇಡ ಅಂತ 350 ಜನ 400 ಜನ ಸತ್ತೋದ್ರಲ್ವ ಮುಂಬೈ ಬ್ಲಾಸ್ಟ್ ಅಲ್ಲಿ. ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ರ? ಯಾರು ರಾಜೀನಾಮೆ ಕೊಟ್ಟರು? ದೆಹಲಿ ಸ್ಫೋಟ, ಬಿಹಾರ ಚುನಾವಣೆ, ಈ ಎರಡೂ ವಿಚಾರಗಳು ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಿದೆ. ಸ್ಫೋಟ ಸಂಭವಿಸಿದ 2 ದಿನಗಳ ಬಳಿಕ ರಾಜ್ಯ ಕಾಂಗ್ರೆಸ್ ಹೊಸದೊಂದು ಬಾಂಬ್ ಸಿಡಿಸಿದೆ. ಸ್ಫೋಟಕ್ಕೂ ಬಿಹಾರ ವಿಧಾನಸಭಾ ಚುನಾವಣೆಗೂ ಒಂದಕ್ಕೊಂದು ತಳುಕು ಹಾಕುತ್ತಿದೆ. ವಿಷಯ ಏನಂದ್ರೆ, ಇಂತಹದ್ದೊಂದು ಅನುಮಾನವನ್ನ ವ್ಯಕ್ತಪಡಿಸಿದ್ದು ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ. ಆದರೆ ಈ ಯೋಚನೆಯನ್ನ ಸಿಟಿ ರವಿ ಕರಪ್ಟ್ ಮೈಂಡ್ ಅಂತ ಕರೆದಿದ್ದಾರೆ. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡ ಇದೆ ಅಂತ ಹೇಳಕ್ಕೆ ಆಗಲ್ಲ. ನಾನು ಅವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಬಳಸ್ಕೊಂತಾರೆ, ಏನಾದ್ರು ಮಾಡ್ತಾರೆ ಅನ್ನೋದನ್ನ ನಾನು ಹೇಳ್ಬೇಕು. ಕಾಂಗ್ರೆಸ್ಗೆ ಯಾಕೆ ಲಾಭ ಆಗಬಾರ್ದು ಬಾಂಬ್ ಸ್ಫೋಟ? ಅಂದ್ರೆ ಇದೊಂದು ಕರಪ್ಟ್ ಮೈಂಡ್ ಸೆಟ್. ಇದು ತನ್ನ ಒಳಗೆ ಇರುವ ಹುಳವನ್ನ ಬೇರೆಯವರ ತಲೆ ಒಳಗೆ ಬಿಡೋ ಪ್ರಯತ್ನ ಮಾಡ್ತಾರೆ. ಅವ್ರ ತಲೆ ಒಳಗೆ ಹುಳ ಇದೆ. ಈ ಕರಪ್ಟ್ ಮೈಂಡ್ ಸೆಟ್ ನ ಹುಳ ಅವ್ರ ತಲೆ ಒಳಗಿದೆ. ಇಷ್ಟು ಮಾತ್ರ ಅಲ್ಲ, ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ರಾಯರೆಡ್ಡಿ ಮಾತಿಗೆ ಧ್ವನಿಗೂಡಿಸಿದ್ದಾರೆ. ಮತದಾನ ನಡೆಯುವ ಹಿಂದಿನ ದಿನ ಸ್ಫೋಟ ಯಾಕಾಯ್ತು ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಬಿಜೆಪಿ ಚುನಾವಣೆ ಬಳಿಕ ಸ್ಫೋಟ ಆಗ್ಬೇಕಿತ್ತ ಅಂತ ಮರು ಪ್ರಶ್ನಿಸಿದ್ರು. ನನ್ಗೆ ಆಶ್ಚರ್ಯ ಆಗೋದೇನಂದ್ರೆ, ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದು? ಈಗ ಬಿಹಾರ ಚುನಾವಣೆ ಇತ್ತು ತಾನೆ. ಬಿಹಾರ ಚುನಾವಣೆ ಒಂದಿನ ಮುಂಚೆ ಆಗ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ಒಂದಿನ ಚುನಾವಣೆ ಏನಕ್ಕೆ ಇದು? ನಮ್ಮನ್ನ ಹಬ್ಬಕ್ಕೂ ಕರೆಯಲ್ಲ, ಬಿರಿಯಾನಿನೂ ಕೊಡಲ್ಲ. ಬಿರಿಯಾನಿ ಕೊಡೋದು ಸಿದ್ದರಾಮಯ್ಯನವರಿಗೆ, ಹಬ್ಬಕ್ಕೆ ಕರೆಯೋದು ಕಾಂಗ್ರೆಸ್ನವ್ರನ್ನ. ಕೇಳಿ ನೀವು, ಯಾಕಪ್ಪ ಎಲೆಕ್ಷನ್ ಟೈಮಲ್ಲೇ ಇಡ್ತೀಯಾ, ಎಲೆಕ್ಷನ್ಗೆ ನಂತರ ಇಟ್ಟರೆ ಅಂತನಾ ಇವ್ರದ್ದು ಉದ್ದೇಶ? ಎಲೆಕ್ಷನ್ ಆದ್ಮೇಲೆ ಇಡಬೇಕಿತ್ತು ನೀನು ಅಂತ ಕೇಳಿ, ಯಾರು ಬೇಡ ಅಂತಾರೆ? ಈ ನಡುವೆ ಭದ್ರತಾ ವೈಫಲ್ಯದ ಚರ್ಚೆ ಕೂಡ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ನ ಈ ಆರೋಪಕ್ಕೆ ಪ್ರತಾಪ್ ಸಿಂಹ ಯುಪಿಎ ಅವಧಿಯ ಸ್ಫೋಟ ಹಾಗೂ ದಾಳಿಗಳನ್ನ ಮುಂದಿಟ್ಟಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಕೂಡ ಅಂಕಿ ಸಂಖ್ಯೆಯ ದಾಳ ಹೊರಡಿಸಿದೆ. ನಮ್ಮ ಸೆಕ್ಯೂರಿಟಿ ಏನಿದೆ, ಆ ಸೆಕ್ಯೂರಿಟಿ ಇವತ್ತು ಅನೇಕ ಕಡೆ ಹೇಳ್ತಾ ಇದ್ದಾರೆ, ಎಲ್ಲವನ್ನೂ ಕೂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಇದನ್ನು ಸೀಸ್ ಮಾಡಿದ್ದೀವಿ, ಕೆಮಿಕಲ್ ಇದನ್ನು ಸೀಸ್ ಮಾಡಿದ್ದೀವಿ ಅಂಥೇಳಿ. ಸೊ ಇದು ಭದ್ರತಾ ವೈಫಲ್ಯ ಕೂಡ ಆಗ್ತದೆ. ನಿಮಗೆ ಎಕ್ಸ್ಪ್ಲೋಸಿವ್ಸ್ನ ಕಾರಲ್ಲಿ ಇಟ್ಕೊಂಡು ಬಂದು ಟ್ರಾಫಿಕಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ಒಳಗಡೆ ಇರೋಂಥವ್ರೆ ಬಾಂಬ್ ಬಿಡಕ್ಕೆ ಅಂತ ಹೊರಟಾಗ ಮೋದಿಯವ್ರು ಏನು ಮಾಡೋಕ್ಕಾಗುತ್ತೆ? ಕಳೆದ 11 ವರ್ಷಗಳಲ್ಲಿ ಕಾಶ್ಮೀರವನ್ನು ಬಿಟ್ಟು ದೇಶದಲ್ಲಿ ಇಂಥ ಘಟನೆ ಸಂಭವಿಸುತ್ತಾ? ಈ ರೀತಿ ಸರಣಿ ಬಾಂಬ್ ಬ್ಲಾಸ್ಟ್ಗಳು UPA ಸರ್ಕಾರದ ಸಂದರ್ಭದಲ್ಲಿ ಆಗಿತ್ತು. 10 ವರ್ಷದಲ್ಲಿ ಒಂದರಿಂದ ಒಂದು ಬಾಂಬ್ ಬ್ಲಾಸ್ಟ್ಗಳಾಯಿತು. BJP ಸರ್ಕಾರ ಬಂದ ಮೇಲೆ ಜಮ್ಮುನಲ್ಲಿ ಸತ್ತವರು 6 ಜನ, ಗುರುದಾಸ್ಪುರ್ 10 ಜನ ಸತ್ತಿದ್ದಾರೆ. ಅದೇ ರೀತಿ ಪಠಾಣ್ಕೋಟಲ್ಲಿ ಇದಾಯಿತು, ಬಾರಾಮುಲ್ಲಾ, ಕೋಕಾಜಾರು. ಇನ್ನು ಅಶೋಕ್ ಹಾಗೂ ಪ್ರಿಯಾಂಕ್ ನಡುವೆ ಗೃಹ ಸಚಿವ ಖಾತೆಯ ಜಟಾಪಟಿ ನಡೀತಿದೆ. ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಅಸಮರ್ಥ ಗೃಹ ಸಚಿವರು ಯಾರನ್ನ ಇದ್ರೆ ಅದು ಅಮಿತ್ ಶಾ ಅವರು. ಇನ್ನು ಎಷ್ಟು ಜನ ಪ್ರಾಣ ಕಳ್ಕೋಬೇಕ್ರಿ? ಡೆಲ್ಲಿ ಆಯಿತು, ಮಣಿಪುರ ಆಯಿತು, ಪುಲ್ವಾಮಾ ಆಯಿತು, ಪಹಲ್ಗಾಮ್ ಆಯಿತು, ಉತ್ತರ ಸಿಕ್ಕಿದ್ಯಾ? ಏನಿದ್ರು ಫಸ್ಟ್ ಅವ್ರು ರಾಜೀನಾಮೆ ಕೊಡಲಿ, ಅದಾದ್ಮೇಲೆ ಮುಂದೆ ಮಾತಾಡ್ಬೋದು. ದೊಡ್ಡ ಖರ್ಗೆ ಅವರೇ ಗೃಹ ಸಚಿವರಾಗಿದ್ರು, ನಾನು ಜ್ಞಾನೇಂದ್ರ ಅಸೆಂಬ್ಲಿಯಲ್ಲಿದ್ರಿ. ಕಂಬಾಲಪಲ್ಲಿ ಘಟನೆ ಆಯಿತು, ಕೋಲಾರದಲ್ಲಿ 8 ಜನ ದಲಿತರನ್ನ ಸಜೀವಾಗಿ ಸುಟ್ಟಾಕಿದ್ರು. ಸಜೀವಾಗಿ ಸುಟ್ಟಾಕಿದ್ರು. ಆ ಕೇಸ್ ಏನಾಯಿತು?
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರದ ವಿರುದ್ಧ ಗುಡುಗಿದ್ರು. ಎಲ್ಲಾ ಏಜೆನ್ಸಿಗಳಿದ್ರೂ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತ ಹರಿಹಾಯ್ದರು. ನ್ಯಾಷನಲ್ ಕ್ಯಾಪಿಟಲ್ ಅಲ್ಲಿ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇರ್ತದೆ, ನಿಮ್ಮ ಹತ್ರ IB ಇರ್ತದೆ, ನಿಮ್ಮಲ್ಲಿ CBI ಇರ್ತದೆ, ನಿಮ್ಮಲ್ಲಿ ಬೇರೆ ಬೇರೆ ಏಜೆನ್ಸಿಗಳಿರ್ತವೆ. ಅದಕ್ಕಾಗಿ ಬೇರೆ ಏಜೆನ್ಸಿಗಳು ಅಲ್ಲಿದ್ದರೂ ಕೂಡ ಸರ್ಕಾರ ಅದು ವಿಫಲವಾಗಿದೆ ಇದರಲ್ಲಿ. ಇದೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಸ್ಫೋಟದಲ್ಲಿ ಗಾಯಗೊಂಡವರನ್ನ ಭೇಟಿ ಮಾಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿ ತಪ್ಪಿತಸ್ಥರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.